ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು, ನಿಗಮ ಮಂಡಳಿಯ ನೌಕರರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪರಮಶಿವ ನಿಮ್ಮೆಲ್ಲರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಆಯುಸ್ಸು ಆರೋಗ್ಯ ಎಲ್ಲ ಜಾಸ್ತಿ ಆಗಲಿ ಅಂತ ಕೇಳ್ಕೊಂತ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದೆ. ಸರ್ಕಾರಿ ನೌಕರರ ಎಷ್ಟೋ ವರ್ಷಗಳ ಕನಸುಗಳು ಈಡೇರಿದಂಥ ಕ್ಷಣ. ಶಿವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನು ಗಿಫ್ಟು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸರ್ಕಾರ ಸರ್ಕಾರಿ ನೌಕರರ ಪ್ರಮೋಷನ್ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ನಿರ್ಧಾರವನ್ನು ಕೈಗೊಂಡಿದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಪ್ರಮೋಷನ್ ಸಿಗಬೇಕು, ಅವ್ರಿಗೆ ಸಿಗಬೇಕಾದಂಥ ಅರ್ಹತೆ ಸಿಗಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ. ಸರ್ಕಾರಿ ನೌಕರರ ಪ್ರಮೋಷನ್ ಹೆಲ್ಡಪ್ ಆಗಿರೋದು, ಪ್ರಮೋಷನ್ ಕೊಡದೇ ಇರೋದು, ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡದೇ ಮೋಸ ಮಾಡುವಂಥ ಶಿಸ್ತು ಪ್ರಾಧಿಕಾರಿಗಳಿಗೆ, ನೇಮಕಾತಿ ಪ್ರಾಧಿಕಾರಿಗಳಿಗೆ ಬುದ್ಧಿ ಕಲಿಸುವಂತಹ ಒಂದು ಆದೇಶವನ್ನು ಮಾಡಿದೆ. ಎಷ್ಟೋ ವರ್ಷಗಳ ಕನಸನ್ನು ಈಡೇರಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅಂತಲೇ ಹೇಳ್ಬೋದು. ಇರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು ಇರ್ಬೋದು ಹಾಗೂ ಎಲ್ಲ ನೌಕರರಿಗೆ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳಲ್ಲಿ ವರ್ಕ್ ಮಾಡ್ತಿರೋರಿಗೆ ಹುದ್ದೆಗಳ ಜ್ಯೇಷ್ಠತೆ ಅರ್ಹತೆ ಆಧಾರದ ಮೇಲೆ ಸಕಾಲದಲ್ಲಿ ಪ್ರಮೋಷನನ್ನು ನೀಡುವ ಪ್ರಕ್ರಿಯೆ ಚುರುಕು ಮುಟ್ಟಿಸಲು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಎಷ್ಟೋ ವರ್ಷಗಳಿಂದ ಪ್ರಮೋಷನ್ನಿಗಾಗಿ ವೆಯ್ಟ್ ಮಾಡ್ತಿದ್ದಂಥ ಸರ್ಕಾರಿ ನೌಕರರಿಗೆ ಇದು ಉಪಯುಕ್ತವಾದ ಹಾಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳು, ಅಪಾಯಿಂಟಿಂಗ್ ಅಥಾರಿಟಿ ಹಾಗೂ ಮುಂಬಡ್ತಿ ಸಮಿತಿ ಪ್ರಮೋಷನ್ ಕಮಿಟಿಯವರು ಕನಿಷ್ಠ 6 ತಿಂಗಳಿಗೆ ಒಮ್ಮೆಯಾದರೂ ಕಡ್ಡಾಯವಾಗಿ ಸಭೆಯನ್ನು ಸೇರಬೇಕು, ಮೀಟಿಂಗನ್ನು ಮಾಡಲೇಬೇಕು, ಇದು ಕಡ್ಡಾಯ ಅಂತ ಹೇಳಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಪ್ರಮೋಷನ್ ಕಮಿಟಿ, ಮುಂಬಡ್ತಿ ಕಮಿಟಿಯು ನಿಯಮಿತವಾಗಿ ಸಭೆಯನ್ನು ನಡೆಸದೆ ನಿರ್ಲಕ್ಷ್ಯ ಮಾಡ್ತಿರುವಂಥ ಕಾರಣಕ್ಕಾಗಿ ಅರ್ಹ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ಅನಗತ್ಯ ಡಿಲೇ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿ ಕೂಡ ಸರ್ಕಾರ ತಿಳಿಸಿದೆ. ಈ ಹಿಂದೆ ಅಂದರೆ 1985ರಿಂದಲೇ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಗೈಡ್ಲೈನ್ಸನ್ನು ನೀಡಲಾಗಿದ್ದರೂ ಕೂಡ ಕೆಲವೊಂದು ಪ್ರಾಧಿಕಾರಿಗಳು ಇವುಗಳನ್ನು ಪಾಲಿಸುತ್ತಿಲ್ಲ ಎಂಬ ಅಂಶವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಆದೇಶವನ್ನು ಪಾಲನೆ ಮಾಡದೇ ಇರುವಂತಹ ನೇಮಕಾತಿ ಪ್ರಾಧಿಕಾರಿಗಳು ಹಾಗೂ ಪ್ರಮೋಷನ್ ಕಮಿಟಿಯವರ ಮೇಲೆ ಕ್ರಮ ಕೈಗೊಳ್ಳಲು ಕೂಡ ಸರ್ಕಾರ ಯೋಚಿಸಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಕ್ಕಾಗಿ ಸರ್ಕಾರಿ ನೌಕರರಿಗೆ ಪ್ರಮೋಷನ್ನಿಂದ ವಂಚಿತವಾಗುವಂಥ ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಕೊಡಬೇಕು, ಅವ್ರಿಗೆ ಸಿಗಬೇಕಾದಂಥ ನ್ಯಾಯಯುತ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಈ ಬಗ್ಗೆ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಈ ಹೊಸ ಮಾರ್ಗಸೂಚಿ ಗೈಡ್ಲೈನ್ಸಲ್ಲಿ ಏನು ಅಂಶಗಳಿದೆ ಅಂತ ಹೇಳೋದಾದರೆ, ಹೈಲೈಟ್ಸ್ ನೋಡೋದಾದರೆ, ರಿಕ್ತ ಸ್ಥಾನಗಳ ಲಭ್ಯತೆ ಅಂದರೆ ಖಾಲಿ ಇರುವಂತಹ ಸ್ಥಾನಗಳ ಲಭ್ಯತೆ ಆಧಾರದಲ್ಲಿ ಮುಂದಿನ 6 ತಿಂಗಳವರೆಗೆ, ನೆಕ್ಸ್ಟ್ 6 ಮಂತಲ್ಲಿ ಪ್ರಮೋಷನ್ ಆಗೋರು, ರಿಟೈರ್ಡ್ ಆಗೋರು ಇದನ್ನೆಲ್ಲ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡು 6 ತಿಂಗಳಲ್ಲಿ ಎಷ್ಟು ಪೋಸ್ಟ್ಗಳು ಸಿಗ್ಬೋದು, ಖಾಲಿ ಆಗ್ಬೋದು ಅಂತ ಅಂದಾಜಿಸಿ ಕನಿಷ್ಠ 6 ತಿಂಗಳಿಗೊಮ್ಮೆ ಪ್ರಮೋಷನ್ ಕಮಿಟಿ ಸಭೆಯನ್ನು ಸೇರಬೇಕಾಗತ್ತೆ. ಈ ಪ್ರಮೋಷನ್ ಕಮಿಟಿ ಸಭೆಯನ್ನು ಸೇರುವಂಥ ಸಮಯದಲ್ಲಿ ಅವರ ಬಳಿ ಯಾವ್ಯಾವ ಡಾಟಾಗಳನ್ನು ಇಟ್ಕೊಬೇಕು ಅಂದರೆ, ಲಭ್ಯವಿರುವ ಖಾಲಿ ಹುದ್ದೆಗಳ ಸಂಖ್ಯೆಗಿಂತ 25% ಹೆಚ್ಚಿನ ಅಭ್ಯರ್ಥಿಗಳನ್ನು ಒಳಗೊಂಡ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಹೇಳಿದೆ. ಅಂದರೆ ಬೈ ಚಾನ್ಸ್ ಈಗ ಆಯ್ಕೆ ಪಟ್ಟಿ ಒಳಗೆ ಇರೋಂಥವ್ರ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳಿದ್ದರೆ ಅಥವಾ ಇಲಾಖಾ ವಿಚಾರಣೆ ಡಿಗಳು ಇದ್ದರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ಅಥವಾ ACRಲ್ಲಿ ಶರಗಳಿದ್ದರೆ
ಪ್ರಮೋಷನ್ ಕೊಡಕ್ಕೆ ಬರಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಇವನನ್ನು ಬಿಟ್ಟು ನೆಕ್ಸ್ಟ್ ಸೀನಿಯಾರಿಟಿ ಕೊಡ್ಬೋದು. ಅಂದರೆ ಕೆಲವೊಂದು ಬಾರಿ ಇಲಾಖಾ ವಿಚಾರಣೆಗಳು ಪೆಂಡಿಂಗ್ ಇರುತ್ತೆ, ಕೆಲವೊಂದು ಬಾರಿ ಇಲಾಖಾ ಪರೀಕ್ಷೆಗಳು ಪೆಂಡಿಂಗ್ ಇರುತ್ತೆ, ಇಲಾಖಾ ಪರೀಕ್ಷೆಗಳನ್ನು ಪಾಸ್ ಮಾಡಿರಲ್ಲ, ಆ ಹುದ್ದೆಗೆ ಅರ್ಹತೆ ಇರುವಂಥ ಇಲಾಖಾ ಪರೀಕ್ಷೆಗಳನ್ನು ಪಾಸ್ ಮಾಡಿರಲ್ಲ. ಅಂಥ ಸಮಯದಲ್ಲಿ ಅವರನ್ನು ಬಿಟ್ಟು ಬೇರೆಯವರನ್ನು ತೆಗೆದುಕೊಳ್ಳೋಕ್ಕೆ, ಅವ್ರಿಗಿಂತ ಕೆಳಗಡೆ ಇರೋರನ್ನ ತೆಗೆದುಕೊಳ್ಳೋಕ್ಕೆ ಅವಕಾಶಗಳು ಆಗತ್ತೆ. ಹಾಗಾಗಿ ಖಾಲಿ ಇರುವ ಹುದ್ದೆಗಳಿಗಿಂತ 25% ಹೆಚ್ಚಿನ ಅಭ್ಯರ್ಥಿಗಳನ್ನು ಒಳಗೊಂಡ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ಸರ್ಕಾರ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ. ಪ್ರತಿ ವರ್ಷ ಜೂನ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇಲಾಖಾ ವಿಚಾರಣೆ ಫಲಿತಾಂಶಗಳು ಪ್ರಕಟವಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಪ್ರಮೋಷನ್ ಕಮಿಟಿ, ಮುಂಬಡ್ತಿ ಕಮಿಟಿ ಸಭೆಯನ್ನು ಆಯೋಜಿಸಬೇಕು. ಈ ಹೊತ್ತಿಗೆ ನೌಕರರ ಕಾರ್ಯಕ್ಷಮತೆ ಗೌಪ್ಯ ವರದಿ ಅಂದರೆ APR ಹಾಗೂ ACRಗಳನ್ನು ಸಿದ್ಧಪಡಿಸ್ಕೊಂಡು ಇರಬೇಕು. ಇದು ನೇಮಕಾತಿ ಪ್ರಾಧಿಕಾರಿಗಳ ಅಗತ್ಯ ಕರ್ತವ್ಯ ಅಂತ ಹೇಳಿ ಕೂಡ ತಿಳಿಸಿದೆ. ಎಷ್ಟೋ ನೇಮಕಾತಿ ಪ್ರಾಧಿಕಾರಿಗಳು ತಮ್ಮಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದರೂ ಕೂಡ, ಅಂದರೆ ಪ್ರಮೋಷನ್ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಆ ಪ್ರಮೋಷನ್ ಹುದ್ದೆಗಳಿಗೆ ಪ್ರಮೋಷನ್ ಕೊಡೋಕ್ಕಾಗಿ ಸುಮ್ಮನೆ ವಿನಾಕಾರಣ ವಿಳಂಬ ಮಾಡೋದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಪೊಲೀಸ್ ಇಲಾಖೆಯಲ್ಲೇ ASI ಇಂದ PSI ಹುದ್ದೆಗಳಿಗೆ ಪ್ರಮೋಷನ್ ಕೊಡೋಕ್ಕಾಗಿ 70-30 ಒಂದು ಸೂತ್ರವನ್ನು ಅನುಸರಿಸ್ತಾರೆ. ಈಗಾಗಲೇ ಪ್ರಮೋಷನ್ಗೆ ಅರ್ಹತೆ ಇರೋರು ಸುಮಾರು 10, 12, 20 ವರ್ಷಗಳಿಂದ ಅರ್ಹತೆ ಇರೋರಿದ್ದಾರೆ. ಆದರೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಪ್ರಮೋಷನ್ಗಳು ಸಿಗ್ತಾ ಇಲ್ಲ. ಇದು ಕೂಡ ಪ್ರಮೋಷನ್ ಸಿಗದೇ ಇರೋದ್ರಿಂದ ಅವರಿಗೆ ಸಿಗಬೇಕಾದಂತಹ ಪ್ರಮೋಷನ್ ಇನ್ಕ್ರಿಮೆಂಟ್ ಇರ್ಬೋದು, ಇತರೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅವರ ರ್ಯಾಂಕ್ ಕೂಡ ಚೇಂಜ್ ಆಗ್ತಾ ಇಲ್ಲ. ಅದೇ ರೀತಿ ಟೀಚರ್ಸು, ಯಾವುದೇ ಒಬ್ಬ ಸರ್ಕಾರಿ ನೌಕರ ಕನಿಷ್ಠ 3 ಪ್ರಮೋಷನನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಆದೇಶ ಇದೆ. ಆದರೆ ಟೀಚರ್ಗಳಾಗೇ ರಿಟೈರ್ಡ್ ಆಗ್ತಾರೆ. ಹೆಚ್ಚಂದರೆ ಹೆಡ್ ಮಾಸ್ಟರ್ ಆಗ್ಬೋದು, ಅದು ಬಿಟ್ಟರೆ ಬೇರೆ ಆಗಲ್ಲ. ಇಂಥದಕ್ಕೆ ಕನಿಷ್ಠ ಕೆಲವೊಂದು ಪ್ರಮೋಷನ್ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರಿಗೆ ಕೆಲವೊಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಆ ಹುದ್ದೆಗಳಿಗೆ ಪ್ರಮೋಷನನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಉದಾಹರಣೆಗೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರಮೋಷನ್ಗಳು ಆಗ್ತಾ ಇರಲಿಲ್ಲ. ಆವಾಗ 1992ರಲ್ಲಿ ಬಂಗಾರಪ್ಪನವರು ಇದ್ದರು. ಬಂಗಾರಪ್ಪನವರು CM ಆಗಿದ್ದಾಗ ಅವರು SC to PSI ಪ್ರಮೋಷನ್ ಇತ್ತು. ಅದನ್ನೆಲ್ಲ ಮಧ್ಯದಲ್ಲಿ ಒಂದು ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಹುದ್ದೆಯನ್ನು ತಂದು ಸಾವಿರಾರು ಪೊಲೀಸ್ ಇಲಾಖೆಯ ನೌಕರರಿಗೆ ಮತ್ತೊಂದು ಪ್ರಮೋಷನ್ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಇದೇ ರೀತಿ ಈಗ ಟೀಚರ್ಸ್ ಇರ್ತಾರೆ, ಅದರಲ್ಲಿ ಸೀನಿಯರ್ ಟೀಚರ್ಸ್ ಅಂತ ಬಿಟ್ಟು ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡ್ಬೋದು. ಅಸಿಸ್ಟೆಂಟು ಹೆಡ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಹುದ್ದೆಗಳನ್ನು ಕ್ರಿಯೇಟ್ ಮಾಡ್ಬೋದು. ಕನಿಷ್ಠ ನೌಕರರಿಗೆ ಒಂದು 10 ವರ್ಷಕ್ಕೊಂದು ಪ್ರಮೋಷನ್ ಕೊಡೋಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಒಂದೇ ಉದ್ಯೋಗದಲ್ಲಿ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದಾಗ ಅವರಿಗೂ ಕೂಡ ಬೇಜಾರಾಗತ್ತೆ. ಒಂದು ಪ್ರಮೋಷನ್ನು ಇನ್ಕ್ರಿಮೆಂಟನ್ನು ಕೊಟ್ಟಾಗ ಅವರಿಗೂ ಕೂಡ ಕೆಲಸ ಮಾಡೋ ಹುರುಪು ಬೆಳೆಯುತ್ತೆ, ಅವರ ಕೆಲಸದಲ್ಲಿ ದಕ್ಷತೆ ಬರುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ ಈ ನೀತಿಗಳನ್ನು ತರಬೇಕು. ಅದ್ರ ಜೊತೆಯಲ್ಲಿ ಸರ್ಕಾರ ಕರ್ನಾಟಕದಲ್ಲಿ 7.5 ಲಕ್ಷಕ್ಕೂ ಹೆಚ್ಚು ಮಂಜೂರಾತಿ ಹುದ್ದೆಗಳಿದ್ದರೂ ಕೂಡ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಆ ಖಾಲಿ ಇರುವಂಥ ಹುದ್ದೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ಅಥವಾ ಖಾಲಿ ಹುದ್ದೆಗಳ ಸ್ಥಾನದಲ್ಲಿ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡದೆ ವರ್ಕನ್ನು ಮಾಡಿಸ್ಕೊಳ್ತಿದ್ದಾರೆ. ಇದರಿಂದಾಗಿ ಹಾಲಿ ಇರುವಂಥ ನೌಕರರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಹಾಗಾಗಿ ಸರ್ಕಾರ ಈ ತಕ್ಷಣ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಆ ಹುದ್ದೆಗಳನ್ನು ಭರ್ತಿ ಮಾಡಿದಾಗ ಪ್ರಮೋಷನ್ಗಳು ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ, ವರ್ಕ್ ಲೋಡು ಕಡಿಮೆ ಆಗುತ್ತೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್